ನಲ್ಪಾಡ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತಹ ಮೇಕ್ರಿ ಸರ್ಕಲ್ನಲ್ಲಿ ಚೊಂಬನ್ನ ಪ್ರದರ್ಶನ ಮಾಡೋ ಮೂಲಕವಾಗಿ ಮತ್ತೆ ನಾನು ಮಾಡಿದ್ದೇನು ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಬೆಂಗಾವಲು ವಾಹನ ಬರ್ತಿದ್ದ ಹಾಗೆ ಚೊಂಬನ್ನ ಹಿಡಿದು ಬಂದಿದ್ದಾರೆ ನಲ್ಪಾಡ್. ತಕ್ಷಣವೇ ಪೊಲೀಸರು ಎಚ್ಚೆತ್ತುಕೊಂಡು ಚೊಂಬನ್ನ ಮತ್ತು ನಲ್ಪಾಡ್ ಮತ್ತು ಇತರರನ್ನ ವಶಕ್ಕೆ ಪಡೆದಿದ್ದಾರೆ. ಚೊಂಬು ಪ್ರದರ್ಶನ ಮಾಡೋದು ತಪ್ಪ ಅಂತ ನಲ್ಪಾಡ್ ಅವರು ಆಕ್ರೋಶವನ್ನ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ನಂಬರ್ ಇಲ್ಲದ ಕಾರ್ನಲ್ಲಿ ಕುಳಿತಿದ್ರು ನಲ್ಪಾಡ್ ಅವರು. ಒಟ್ಟು 8 ಜನರು ಚೊಂಬು ಹಿಡಿದುಕೊಂಡು ಬಂದು ಪ್ರದರ್ಶನಕ್ಕೆ ಪ್ರಯತ್ನವನ್ನ ನಡೆಸಿದ್ರು. ಪ್ರಧಾನಿ ಮೋದಿ ತೆರಳುವಂತಹ ಮಾರ್ಗ ಅದಾಗಿತ್ತು. ಸೊ ಮೋದಿ ಅವರು ಹೋದ್ರು, ಸಮಾವೇಶ ಮುಗಿಸಿದ್ರು, ವಾಪಸ್ ಬರುವಂತಹ ಸಂದರ್ಭದಲ್ಲಿ ನೋಡಿ ಅಲ್ಲಿ ದೃಶ್ಯದಲ್ಲಿ ಯಾಕೆ ಹಿಂಗ್ ಮಾಡ್ತೀರಾ ನಡ್ರಿ. ಕೊಟ್ಬಿಡ ಜೀಪ ಬೇಗ ಹೋಗಿ. ನಾನೇನು ಮಾಡಲ್ಲ ವಿಡಿಯೋ ಮತ್ತೆ ಯಾಕೆ ಹಿಂಗ್ ಮಾಡ್ತೀರಾ ನಡ್ರಿ. ಕೊಟ್ಬಿಡ ನೋಡಿ ಇದೇ ದೃಶ್ಯ. ನಲ್ಪಾಡ್ ಅವರು ಸೇರಿದಂತೆ ಇತರರು ಚೊಂಬು ಪ್ರದರ್ಶನಕ್ಕೆ ಪ್ರಯತ್ನವನ್ನ ನಡೆಸಿದಂಥದ್ದು. ನಲ್ಪಾಡ್ ಮುಂದಾಳತ್ವವನ್ನ ವಹಿಸಿಕೊಂಡು ಮೊದಲಿಗೆ ರಸ್ತೆಗೆ ಎಂಟ್ರಿ ಕೊಡ್ತಾರೆ. ಅವರ ನಂತರದಲ್ಲಿ ಇನ್ನಿಬ್ಬರು ಅವರನ್ನ ಹಿಂಬಾಲಿಸ್ತಾರೆ, ಚೊಂಬನ್ನ ಪ್ರದರ್ಶನ ಮಾಡ್ತಾರೆ. ತಕ್ಷಣಕ್ಕೆ ಪೊಲೀಸರು ಇದನ್ನ ಗಮನಿಸಿಕೊಂಡು ಯಾಕ್ರೆ ಹೀಗೆ ಮಾಡ್ತೀರಾ ಅಂತ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಂತಹ ಒಂದು ಪ್ರಸಂಗ ಕೂಡ ಅಲ್ಲಿ ನಡೀತು. ಈ ಸಂದರ್ಭದಲ್ಲಿ ವಾಗ್ವಾದವೂ ಕೂಡ ನಡೀತು. ಏನ್ರಿ ತಪ್ಪು ಅನ್ನುವಂತಹ ಆಕ್ರೋಶವನ್ನ ನಲ್ಪಾಡ್ ಅವರು ಹೊರಹಾಕಿದ್ದಾರೆ. ಮಗದೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ರಿ, ಪೊಲೀಸರು ವಶಕ್ಕೆ ಪಡೆದ ನಂತರದಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿರುವಂತಹ ದೃಶ್ಯ. ನಲ್ಪಾಡ್ ಮತ್ತು ಅವರ ಜೊತೆಗೆ ಇನ್ನಿಬ್ಬರು, ಒಟ್ಟು 8 ಮಂದಿ ಚೊಂಬನ ಪ್ರದರ್ಶನ ಮಾಡ್ಲಿಕ್ಕಾಗಿ ನಂಬರ್ ಪ್ಲೇಟ್ ಇಲ್ಲದಂತಹ ಕಾರ್ನಲ್ಲಿ ಕುಳಿತುಕೊಂಡಿದ್ರು. ಯಾವಾಗ ಮೋದಿ ಅವರ ವಾಹನ ಬರ್ತಾ ಇದೆ ಅಂತ ಗೊತ್ತಾಯ್ತು, ತಕ್ಷಣಕ್ಕೆ ರಸ್ತೆಗೆ ನುಗ್ಗಿದ್ರು. ರಸ್ತೆಗೆ ನುಗ್ಗಿ ತಮ್ಮ ಕೈಯಲ್ಲಿದ್ದಂತಹ ಚೊಂಬುಗಳ ಪ್ರದರ್ಶನವನ್ನ ಮಾಡಲಿಕ್ಕೆ ಪ್ರಯತ್ನಿಸಿದ್ರು. ಮೋದಿ ಅವರ ವಾಹನ ಬರೋದಕ್ಕೂ ಮೊದಲೇ, ಅಂದ್ರೆ ಇವರು ರಸ್ತೆಗೆ ಇಳಿತಿದ್ದ ಹಾಗೇನೆ ತಕ್ಷಣಕ್ಕೆ ಪೊಲೀಸರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ್, ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಕಾರ್ನಲ್ಲಿ ಬಂದಿದ್ರಾ, ಕಾರ್ನಲ್ಲಿ ಕುಳಿತುಕೊಂಡಿದ್ರ ನಲ್ಪಾಡ್ ಅವರು? ಎಷ್ಟು ಜನ ಇದ್ರು? ಈಗ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ವಾಟ್ ನೆಕ್ಸ್ಟ್? ದಿವ್ಯ ಜ್ಯೋತಿ, ಈಗ ಪೊಲೀಸ್ ಠಾಣೆಗೆ ನಲ್ಪಾಡ್ ಸೇರಿದಂತೆ ಇಬ್ಬರನ್ನು ಮಾತ್ರ ಕರೆತಂದಿರುವಂತದ್ದು. ಉಳಿದಂತೆ 8 ಜನ ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಒಂದು ಫಾರ್ಚುನರ್ ಕಾರು ಜೊತೆಗೆ ಒಂದು ಕಪ್ಪು ಬಣ್ಣದ ಲ್ಯಾಂಡ್ ರೋವರ್ ಅಂತ, ಅದಕ್ಕೆ ನಂಬರ್ ಪ್ಲೇಟ್ ಇರಲಿಲ್ಲ. ಆ ಸರ್ವಿಸ್ ರಸ್ತೆ ಏನಿತ್ತು, ಸರ್ವಿಸ್ ರಸ್ತೆಯಲ್ಲಿ ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ನಲ್ಪಾಡ್ ಏನಿದ್ರು ಆ ಕಾರಲ್ಲೇ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಮುಖ್ಯವಾಗಿ ಏನಂತಂದ್ರೆ, ಆ ಸರ್ವಿಸ್ ರಸ್ತೆಯನ್ನು ದಾಟಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಎಲ್ಲಾ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡಿದ್ರು. ಆದ್ರೂ ಕೂಡ ನಲ್ಪಾಡ್ ಯಾರು ಗಮನಿಸಿಲ್ಲ ಯಾಕೆ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಈ ಏನು ಈ ನಂಬರ್ ಇಲ್ಲದ ಕಾರ್ ಒಂದು, ಅದು ಕಪ್ಪು ಬಣ್ಣದ ಕಾರು, ಅದ್ರೊಳಗಡೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ತರದೊಂದು ಕಾರ್ ನಿಂತಿದೆ ಅಂದ್ರೂ ಕೂಡ ಪೊಲೀಸ್ ಅಲರ್ಟ್ ಆಗದೆ ಇರುವಂತದ್ದು ನಿಜಕ್ಕೂ ಭದ್ರತಾ ಲೋಪ ಅಂತ ಹೇಳ್ಬೋದು. ಪ್ರಧಾನಿಗಳು ಬರ್ತಿದ್ದಂತ ವೇಳೆಯಲ್ಲಿ ಈ ರೀತಿ ಅನುಮಾನಾಸ್ಪದ ಒಂದು ಕಾರು ಕೇವಲ ಒಂದು 20-30 ಮೀಟರ್ ಅಂತರದಲ್ಲಿ, ಅಂದ್ರೆ ಆ ಹೋಂಡಾ ಶೋರೂಮ್ ಪಕ್ಕದ ಸರ್ವಿಸ್ ರೋಡ್ ಏನಿದೆ ಅದೇ ರಸ್ತೆಯಲ್ಲಿ ನಿಂತಿರುತ್ತೆ. ಒಂದು ಸ್ವಲ್ಪ ಈಚೆ ಬಂದ್ರೆ ಮೇಕ್ರಿ ಸರ್ಕಲ್ ಸಿಗುವಂತದ್ದು. ಅಷ್ಟು ಹತ್ರ ನಿಂತಿದ್ರು ಕೂಡ ಪೊಲೀಸರು ಅದನ್ನು ಗಮನಿಸಿಲ್ಲ ಅನ್ನೋದೊಂದು ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಅದ್ರ ಜೊತೆಗೆ ಕಳೆದ ಅರ್ಧ ಗಂಟೆಗಳಿಂದಲೂ ಕೂಡ ಅವ್ರು 2 ಕಾರುಗಳಲ್ಲಿ ಬಂದು ಅಲ್ಲಿ ವಾಚ್ ಮಾಡಿದ್ದಾರೆ. ಮತ್ತೆ ಪ್ರಧಾನಿಗಳು ಯಾವಾಗ ಹೋದ್ರು ಸಮಾವೇಶಕ್ಕೆ ಮತ್ತೆ ಯಾವಾಗ ವಾಪಸ್ ಬರ್ತಾರೆ ಅದ್ರ ಬಗ್ಗೆ ಎಲ್ಲ ಕೂಡ ಕರೆಕ್ಟ್ ಆಗಿ ಮಾಹಿತಿ ಇದೆ ಅವ್ರಿಗೆ. ಯಾವಾಗ ವಾಪಸ್ಸು ಹೋದಂತ ಸಂದರ್ಭದಲ್ಲಿ ಅವರು ಚೆಂಬು ಹಿಡ್ಕೊಂಡು ರಸ್ತೆಯಲ್ಲಿ ಬರ್ತಾರೆ. ನೀವು ಆ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಅವ್ರು ಚೆಂಬು ಹಿಡ್ಕೊಂಡು ರಸ್ತೆಗೆ ಬರ್ತಾ ಇದ್ರು ಕೂಡ ಪೊಲೀಸರು ಕೂಡ ಸುಮ್ಮನೆ ನಿಂತು ನೋಡ್ತಿರ್ತಾರೆ ಹೊರತು ಯಾರು ಕೂಡ ಕಡಿಯೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಮೇಕ್ರಿ ಸರ್ಕಲ್ ಬಳಿ ಇದ್ದಂತ ಪೊಲೀಸ್ ಸಿಬ್ಬಂದಿ ಏನಿದ್ರು ಅವರು ಅಲ್ಲಿಂದ ಓಡ್ ಬಂದು ಅವ್ರನ್ನ ತಡೆಯುವಂತದ್ದು. ಅಲ್ಲಿ ಪಕ್ಕದಲ್ಲೇ ನಿಂತಿದ್ದಂತ ಪೊಲೀಸ್ರು ಯಾಕೆ ಅವ್ರನ್ನ ತಡಿಲಿಲ್ಲ ಅನ್ನೋದು ಪ್ರಮುಖ ಪ್ರಶ್ನೆ ಆಗಿರುವಂತದ್ದು ಜೊತೆ. ಹಾಗಾಗಿ ಈ ಘಟನೆ ನಿಜಕ್ಕೂ ದುರದೃಷ್ಟಕರ. ಈ ಘಟನೆ ಹಾಗಾಗಿ ಸ್ಥಳೀಯ ಪೊಲೀಸರ ಭದ್ರತಾ ವೈಫಲ್ಯ ಇಲ್ಲಿ ಎದ್ದು ಕಾಣುವಂತದ್ದು. ಈ ಪೊಲೀಸರೇ ಅದಕ್ಕೆ ಸದ್ಯಕ್ಕೆ ಉತ್ತರ ನೀಡಬೇಕು. ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಗೆ ಇಬ್ಬರನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಮತ್ತೆ ಬ್ಲಾಕ್ ಕಲರ್ ನ ನಂಬರ್ ಪ್ಲೇಟ್ ಇಲ್ಲದ
ಕಾರ್ ಏನಿತ್ತು ಆ ಕಾರ್ ಯಾವ ಕಡೆ ಹೋಯ್ತು ಅನ್ನೋದನ್ನು ಕೂಡ ಪೊಲೀಸರು ಟ್ರೇಸ್ ಮಾಡ್ತಿದ್ರೆ. ಮತ್ತೆ ಫಾರ್ಚುನರ್ ಕಾರಲ್ಲಿ ಇದ್ದಂಥ 5 ಇದ್ರು ಕೂಡ ಅವರು ಕೂಡ ಎಸ್ಕೇಪ್ ಆಗಿರುವಂಥದ್ದು. ಎಲ್ಲವರನ್ನೂ ಕೂಡ ಹುಡುಕುವಂಥ ಪ್ರಯತ್ನ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಏನು ನಲ್ಪಾಡು ಮತ್ತು ಮತ್ತೊಬ್ಬರು ಏನು ಕಸ್ಟಡಿ ಪಡ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ. ಈ ಒಂದು ಘಟನೆಯ ಗಂಭೀರತೆಯ ಒಂದು ಪರಿಣಾಮ ಪೊಲೀಸ್ ಠಾಣೆಗೆ ಕರೆದುಕೊಂಡ ನಂತರದಲ್ಲಿ ಕಾಣಿಸಿದ್ದ ಹಾಗೆ ಇಲ್ಲ. ನೋಡಿ, ಅಲ್ಲಿ ಪೊಲೀಸ್ ಠಾಣೆಗೆ ನಲ್ಪಾಡ್ ಮತ್ತು ಇಬ್ಬರನ್ನ ಕರೆದುಕೊಂಡು ಹೋದ ನಂತರದಲ್ಲಿ ಅಲ್ಲೇನೋ ಉಭಯ ಕುಶಲೋಪರಿ ವಿಚಾರಿಸ್ತಿದ್ದ ಹಾಗಿದೆ, ನಗ್ನಗ್ತಾ ಮಾತನಾಡ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಇನ್ಸಿಡೆಂಟ್ ನ ಸೀರಿಯಸ್ನೆಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಗಾಡಿಯಲ್ಲಿ ಸರ್ ಚೊಂಬು ತೋರಿಸಿದ್ರೆ ನಿಮ್ಗೆ ಚೊಂಬು ತೋರಿಸಿದ್ರೆ ತಪ್ಪು.